ಜನ್ಮಭೂಮಿಗೆ ಕೈಯನ್ನು ಮುಗೆದು ಹಾಡುವೆನು ಕತೆಯ, ಭಾರತ ಮಾತೆಯ ಮಡಿಲಲ್ಲಿ ಬೆಳೆದ ನಾಯಕನ ಕತೆಯ, ಕೇಳಿ ಮಹಾನಾಯಕನ ಕತೆಯ, ಕೇಳಿ ಜೈ ಭೀಮನ ಈ ಕತೆಯ. ಜನ್ಮಭೂಮಿಗೆ ಕೈಯನ್ನು ಮುಗೆದು ಹಾಡುವೆನು ಕತೆಯ, ಭಾರತ ಮಾತೆಯ ಮಡಿಲಲ್ಲಿ ಬೆಳೆದ ನಾಯಕನ ಕತೆಯ, ಕೇಳಿ ಮಹಾನಾಯಕನ ಕತೆಯ, ಕೇಳಿ ಜೈ ಭೀಮನ ಈ ಕತೆಯ. ಭಾರತದಲ್ಲಿ ಜ್ಯೋತಿ ಬೆಳಗಿತು 18ನೇ ಶತಮಾನ. ಏಪ್ರಿಲ್ 14 ಕ್ರಾಂತಿಯ ಕಿರಣ, ಮಹಾನಾಯಕನ ಜನನ. ಭಾರತದಲ್ಲಿ ಜ್ಯೋತಿ ಬೆಳಗಿತು 18ನೇ ಶತಮಾನ. ಏಪ್ರಿಲ್ 14 ಕ್ರಾಂತಿಯ ಕಿರಣ, ಮಹಾನಾಯಕನ ಜನನ. ಭೀಮಾಬಾಯಿ ರಾಮ್ಜಿ ಸಕ್ಪಾಲರ ಮುದ್ದಿನ ಮಗನು, ಭೀಮಾಬಾಯಿ ರಾಮ್ಜಿ ಸಕ್ಪಾಲರ ಮುದ್ದಿನ ಮಗನು, ಕೊನೆಯ ಮಗನಾಗಿ ಜನಿಸಿದ ಕೇಳರಿ ನಮ್ಮ ನಾಯಕನು. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬುವ ಮಾತು ಕೊನೆಗೆ ಅದುವೇ ನಿಜವಾಯಿತು. ಜನ್ಮಭೂಮಿಗೆ ಕೈಯನ್ನು ಮುಗೆದು ಹಾಡುವೆನು ಕತೆಯ, ಭಾರತ ಮಾತೆಯ ಮಡಿಲಲ್ಲಿ ಬೆಳೆದ ನಾಯಕನ ಕತೆಯ, ಕೇಳಿ ಮಹಾನಾಯಕನ ಕತೆಯ, ಕೇಳಿ ಜೈ ಭೀಮನ ಈ ಕತೆಯ. ಜಂಬೂದ್ವೀಪದಿ ನೀತಿಯ ಮಾರ್ಗ ತಿಳಿಸುತ್ತ ನಡೆದಾನು, ಹರಿಜನ ಗಿರಿಜನ ಉದ್ಧಾರಕ್ಕಾಗಿ ಹಗಲಿರುಳು ದುಡಿದವನು. ಜಂಬೂದ್ವೀಪದಿ ನೀತಿಯ ಮಾರ್ಗ ತಿಳಿಸುತ್ತ ನಡೆದಾನು, ಹರಿಜನ ಗಿರಿಜನ ಉದ್ಧಾರಕ್ಕಾಗಿ ಹಗಲಿರುಳು ದುಡಿದವನು. ಕೂಲಿ ಕಾರ್ಮಿಕರ ಏಳಿಗೆಗಾಗಿ ಹೋರಾಟ ನಡೆಸಿದನು, ಕೂಲಿ ಕಾರ್ಮಿಕರ ಏಳಿಗೆಗಾಗಿ ಹೋರಾಟ ನಡೆಸಿದನು. ರೈತರ ಸಲುವಾಗಿ ನೀರಿನ ಯೋಜನೆ ಕನಸ ಕಂಡಾನು, ಉತ್ತರ ಗಂಗೆ ಕಾವೇರಿ ಜೋಡಣೆಯಾಗಲಿ ಎಂದಾನು ದೇಶದ ಆರ್ಥಿಕ ಚಿಂತಕನು. ಜನ್ಮಭೂಮಿಗೆ ಕೈಯನ್ನು ಮುಗೆದು ಹಾಡುವೆನು ಕತೆಯ, ಭಾರತ ಮಾತೆಯ ಮಡಿಲಲ್ಲಿ ಬೆಳೆದ ನಾಯಕನ ಕತೆಯ, ಕೇಳಿ ಮಹಾನಾಯಕನ ಕತೆಯ, ಕೇಳಿ ಜೈ ಭೀಮನ ಈ ಕತೆಯ. ಗಂಡು ಹೆಣ್ಣು ಸಮಾನತೆಯಿಂದ ಬದುಕಲಿ ಎಂದಾನು, ಸ್ತ್ರೀಯರ ಪರವಾಗಿ ಕಾನೂನು ಪದವಿಯ ತೊರೆದು ಬಿಟ್ಟಾನು. ಗಂಡು ಹೆಣ್ಣು ಸಮಾನತೆಯಿಂದ ಬದುಕಲಿ ಎಂದಾನು, ಸ್ತ್ರೀಯರ ಪರವಾಗಿ ಕಾನೂನು ಪದವಿಯ ತೊರೆದು ಬಿಟ್ಟಾನು. ಶಿಕ್ಷಣವೆಂಬುದು ಹುಲಿ ಹಾಲಿನಂತೆ ಎಂದು ನುಡಿದಾನು, ಶಿಕ್ಷಣವೆಂಬುದು ಹುಲಿ ಹಾಲಿನಂತೆ ಎಂದು ನುಡಿದಾನು. ಬದುಕಬೇಕಾದರೆ ಹುಲಿಯಂತೆ ಬದುಕರಿ ಎಂದು ತಿಳಿಸಿದನು.
ಬಲಿ ಕೊಡುವುದು ಕುರಿಯನ್ನೇ ಹೊರತು ಹುಲಿಯಲ್ಲ ಅಂದಾನು ನಮ್ಮ ಹೆಮ್ಮೆಯ ನಾಯಕನು. ಜನ್ಮಭೂಮಿಗೆ ಕೈಯನ್ನು ಮುಗೆದು ಹಾಡುವೆನು ಕಥೆಯ, ಭಾರತ ಮಾತೆಯ ಮಡಿಲಲ್ಲಿ ಬೆಳೆದ ನಾಯಕನ ಕಥೆಯ. ಕೇಳಿ ಮಹಾನಾಯಕನ ಕಥೆಯ, ಕೇಳಿ ಜೈ ಭೀಮನ ಈ ಕಥೆಯ. ದೇಶ ಪ್ರೇಮಿಗಳ ಗಲ್ಲಿಗೇರಿಸುವ ಸಂಚು ನಡೆದಿತ್ತು. 14 ಜನರ ಪ್ರಾಣವ ಉಳಿಸಲು ಕೋರ್ಟಿಗೆ ನಡೆದಾರು. ದೇಶ ಪ್ರೇಮಿಗಳ ಗಲ್ಲಿಗೇರಿಸುವ ಸಂಚು ನಡೆದಿತ್ತು. 14 ಜನರ ಪ್ರಾಣವ ಉಳಿಸಲು ಕೋರ್ಟಿಗೆ ನಡೆದಾರು. ವಾದ ಮಾಡುವಾಗ ಹೆಂಡತಿ ಸಾವಿನ ಸುದ್ದಿಯು ಬಂದಿತ್ತು. ವಾದ ಮಾಡುವಾಗ ಹೆಂಡತಿ ಸಾವಿನ ಸುದ್ದಿಯು ಬಂದಿತ್ತು. ತಡೆಯಲಾರದ ದುಃಖವ ನುಂಗಿ ವಾದವ ಮಂಡಿಸಿದ. ವಾದ ವಿವಾದ ಮುಗಿದ ನಂತರ ಸಂತಸ ಪಟ್ಟಾನು. ದೇಶ ಪ್ರೇಮಿಗಳ ಪ್ರಾಣವ ಉಳಿಸಿದನು. ಜನ್ಮಭೂಮಿಗೆ ಕೈಯನ್ನು ಮುಗೆದು ಹಾಡುವೆನು ಕಥೆಯ, ಭಾರತ ಮಾತೆಯ ಮಡಿಲಲ್ಲಿ ಬೆಳೆದ ನಾಯಕನ ಕಥೆಯ. ಕೇಳಿ ಮಹಾನಾಯಕನ ಕಥೆಯ, ಕೇಳಿ ಜೈ ಭೀಮನ ಈ ಕಥೆಯ. ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದರು. ಸರ್ವ ಜನಾಂಗ ಸಮಾನತೆ ಎಂಬ ಬೇಡಿಕೆ ಮಂಡಿಸಿದರು. ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದರು. ಸರ್ವ ಜನಾಂಗ ಸಮಾನತೆ ಎಂಬ ಬೇಡಿಕೆ ಮಂಡಿಸಿದರು. ಗಾಂಧಿ ಮಾತನ್ನು ಕೇಳುತ್ತ ಭೀಮ ಬೇಸರಗೊಂಡಾರು. ಗಾಂಧಿ ಮಾತನ್ನು ಕೇಳುತ್ತ ಭೀಮ ಬೇಸರಗೊಂಡಾರು. ಪುನಃ ಸೈಯನ್ನು ಹಾಕಿ ಕಣ್ಣೀರು ಸುರಿಸಿದರು. ಬೌದ್ಧ ಧರ್ಮವ ಸೇರುವೆ ಎಂದು ಶಪಥ ಮಾಡಿದರು. ಕೊನೆಗೆ ಬೌದ್ಧರಾದರು. ಜನ್ಮಭೂಮಿಗೆ ಕೈಯನ್ನು ಮುಗೆದು ಹಾಡುವೆನು ಕಥೆಯ, ಭಾರತ ಮಾತೆಯ ಮಡಿಲಲ್ಲಿ ಬೆಳೆದ ನಾಯಕನ ಕಥೆಯ. ಕೇಳಿ ಮಹಾನಾಯಕನ ಕಥೆಯ, ಕೇಳಿ ಜೈ ಭೀಮನ ಈ ಕಥೆಯ. नाहीतर इथे पोलीस आहेत. तुम्ही सांगा ना. अहो सांगा.